ಕೆಚ್ಚಲು ಬಾವು ಆದರೆ 108 ಸಮಸ್ಯೆಗಳು ಬರ್ತಾವೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ, ಕೆಚ್ಚಲಿ ಹಾಳಾಗುತ್ತೆ, ಹಸುನೇ ಸತ್ತೋಗುತ್ತೆ. ಇದರಿಂದ ರೈತನ ಜೀವನ ಅಧೋಗತಿಯನ್ನು ತಲುಪುತ್ತೆ. ಇವತ್ತು ಕೆಚ್ಚಲು ಬಾವು ಆಗಿದೆ ಇಲ್ಲ ಅಂತ ಕೇವಲ 10 ಸೆಕೆಂಡಲ್ಲಿ ಹೆಂಗೆ ಚೆಕ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಭೂಮಿಪುತ್ರ ಹೊಸದಾಗಿ ಪರಿಚಯಿಸ್ತಾ ಇರುವಂತಹ ಈ CMT ಕಿಟ್ ಬಗ್ಗೆ ಇವತ್ತು ಮಾಹಿತಿ ಕೊಡ್ತೀನಿ, ಬನ್ನಿ ನೋಡೋಣ. ಡೈರೆಕ್ಟಾಗಿ ನಾವು ಕೆಚ್ಚಲಿಂದ ಆಯಾ ತೊಟ್ಟಿಂದ ಈ 4 ಬಾಕ್ಸ್ಗೆ ಹಾಲನ್ನು ಕರ್ಕೋಬೇಕು. ಈ ಕರೆದಿರುವಂತಹ ಹಾಲು ಹಾಕಿದರೆ ಯಾವ ತೊಟ್ಟಲ್ಲಿ ಕೆಚ್ಚಲು ಬಾವಾಗಿದೆ ಅಂತ ಗೊತ್ತಾಗಲ್ಲ. ಹಾಗಾಗಿ ನೀವು ಡೈರೆಕ್ಟಾಗಿ ಕೆಚ್ಚಲಿಂದ ತೊಟ್ಟು ಮೂಲಕ ಆಯಾ ಬಾಕ್ಸಲ್ಲಿ ಒಂದೊಂದು ತೊಟ್ಟಿಂದ ಒಂದೊಂದು ಬಾಕ್ಸಲ್ಲಿ ನೀವು ಹಾಲನ್ನು ಸಂಗ್ರಹಿಸಬೇಕು. ಯಾವ ತೊಟ್ಟಿನ ಹಾಲು ಯಾವ ಬಾಕ್ಸಲ್ಲಿದೆ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಆಮೇಲೆ ಇದನ್ನು ಸಮ ಪ್ರಮಾಣದಲ್ಲಿ ನೀವು ಹಾಲನ್ನು ಕರ್ಕೋಬೇಕು. ಅದು ಯಾವ ರೀತಿ ಸಮ ಪ್ರಮಾಣದಲ್ಲಿ ಅಂದರೆ, ನೀವು ಕರ್ಕೊಂಡ ನಂತರದಲ್ಲಿ ಹಿಂಗೆ ಇದನ್ನು ನಾವು ಸ್ವಲ್ಪ ಸ್ಲೋಪ್ ಡೌನ್ ಮಾಡಿಬಿಟ್ರೆ ನೋಡಿ ಸಮ ಪ್ರಮಾಣದಲ್ಲಿ ಆಗ್ಬಿಡುತ್ತೆ. ನಮಗೆ ನೋಡಿ ಇಲ್ಲಿದೆ ಒಂದು ಅಂದಾಜಲ್ಲಿ ಸಮ ಪ್ರಮಾಣ ಮಾಡ್ಕೊಳ್ಳಿ. ಇನ್ನೊಂದು ಅಂದಾಜಲ್ಲಿ ಏನು ಮಾಡೋಕ್ಕೀಗ ಸೊಲ್ಯೂಷನನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಸೊಲ್ಯೂಷನ್ ಹಾಕಿದ ತಕ್ಷಣ ಕೆಚ್ಚಲು ಬಾವು ಆಗಿದೆ ಇಲ್ಲ ಅನ್ನೋದು ಬಹಳ ಸುಲಭವಾಗಿ ಬೇಗ ಸೆಕೆಂಡ್ಸಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡಿ ಇವಾಗ ಸೊಲ್ಯೂಷನನ್ನು ನಾವು ಹಾಕ್ತಾ ಇದ್ದೀವಿ. ನೋಡಿ ಈ ಹಾಲು ಕರೆದಂತಹ 4 ಬಾಕ್ಸ್ಗಳಿಗೆ 4 ತೊಟ್ಟಿಂದ ಕರೆದಂಥ ಹಾಲಿಗೆ ನಾವೀಗ ಸೊಲ್ಯೂಷನ್ ಮಿಕ್ಸ್ ಮಾಡಿದ್ದೀವಿ. ಈಗ ನಾನು ಇದನ್ನು ಶೇಕ್ ಮಾಡ್ತೀನಿ, ಸ್ವಲ್ಪ ಅಲ್ಲಾಡಿಸ್ತೀನಿ, ಒಂದು 10 ಸೆಕೆಂಡ್ಗಳ ಕಾಲ ಅಲ್ಲಾಡಿಸ್ತೀನಿ. ಎಲ್ಲಿ ಗಟ್ಟಿ ಬರುತ್ತೆ ಅಲ್ಲಿ ಕೆಚ್ಚಲು ಬಾವು ಕನ್ಫರ್ಮ್ ಆಗಿ ಆಗಿದೆ ಅಂತ ಅರ್ಥ. ಗಟ್ಟಿ ಬಂದಿದ್ರೆ ಸೊ ನೀವು ನೋಡ್ಬೋದು ನಮಗೆ 4 ಬಾಕ್ಸಲ್ಲೂ ಕೂಡ ಗಟ್ಟಿ ಬಂದಿದೆ. ನೋಡಿ ಕೆಚ್ಚಲು ಬಾವು ಆಗಿಲ್ಲ ಅಂದರೆ ಅದು ನೀರು ಥರ ಹರಿದ್ಬಿಡ್ತಿತ್ತು. ಕೆಚ್ಚಲು ಬಾವು ಆಗಿರೋದ್ರಿಂದ ನೋಡಿ ತುಂಬ ಗಟ್ಟಿ ಇದೆ, ಕಾಣಿಸ್ತಾ ಇದೆಯಾ ನಿಮಗೆ? 4 ಕೆಚ್ಚಲು ಬಂದ ನಮ್ಗೆ ಅಂದರೆ 4 ತೊಟ್ಟಿಂದ ಇದು ಬಂದಿದೆ. ಇದನ್ನು ನಾನು ಈಗ ಚೆಲ್ಲಿ ತೋರಿಸ್ತೀನಿ ನಿಮಗೆ. ಇದೇನಾದರೂ ಕೆಚ್ಚಲು ಬಾವು ಬಂದಿರೋದು ಗಟ್ಟಿ ಇರೋದಿದೆಯಲ್ಲ, ಬಗ್ಸಿದ ತಕ್ಷಣ ಒಟ್ಟಿಗೆ ಬಿದ್ದುಬಿಡುತ್ತೆ. ಇದು ನೀರಾಗಿದ್ದರೆ ಬೀಳ್ತಾ ಇರಲಿಲ್ಲ, ಬಟ್ ಕೆಚ್ಚಲು ಬಾವು ಬಂದಿರೋದ್ರಿಂದ ಎಲ್ಲ ಒಟ್ಟಿಗೆ ಬಿದ್ದುಬಿಡುತ್ತೆ. ನೋಡಿ ಆಗ ನೋಡಿ ಹೆಂಗೋಗುತ್ತೆ ನೋಡಿ. ನೋಡಿ ಕಾಣಿಸ್ತಾ ನಿಮಗೆ? ನೋಡಿ ಇದು ಕೆಚ್ಚಲು ಬಾವು ಆಗಿದೆ ಇಲ್ವೋ ಅನ್ನೋದಕ್ಕೆ 10 ಸೆಕೆಂಡಲ್ಲಿ ನೀವು ಬರೀ ಇದನ್ನು ಸೊಲ್ಯೂಷನ್ ಮಿಕ್ಸ್ ಮಾಡಿ ನೀವು ಶೇಕ್ ಮಾಡಿದರೆ ಸಾಕು, ಆಗಿದೆ ಇಲ್ಲ ಅಂತ ಕಂಡುಹಿಡ್ಬಾರ್ದು. ಅಷ್ಟು ಸುಲಭವಾಗಿರುವಂತಹ ಸೊಲ್ಯೂಷನ್ ಇದು ಭೂಮಿಪುತ್ರ ನಿಮಗೆ ಪರಿಚಯಿಸ್ತಾ ಇದೆ. ನೋಡಿ ನಾವು 4 ಹಸುಗಳಿಗೆ ಕೆಚ್ಚಲು ಬಾವು ಇದೆಯಲ್ಲ ಅಂತ ಪರೀಕ್ಷೆ ಮಾಡಿದಾಗ 4 ಹಸುಗಳಲ್ಲಿ 3 ಹಸುಗಳಿಗೆ ಕೆಚ್ಚಲು ಬಾವು ಇರೋದು ನಮ್ಗೆ ಕಂಡು ಬಂತು. 1 ಹಸುಗೆ ಮಾತ್ರ ಕೆಚ್ಚಲು ಬಾವು ಇರಲಿಲ್ಲ. ಆದರೆ ನಮ್ಮ ಕೆಚ್ಚಲು ಬಾವು ಬಂದಿದ್ದು ಇಲ್ಲಿ ರೈತನಿಗೆ ಗೊತ್ತಾಗಿಲ್ಲ. ರೈತ ಡೈಲಿ ಹಾಲು ಕರೀತಾನೆ, ಆದರೂ ಕೆಚ್ಚಲು ಬಾವು ಆಗಿದೆ ಇಲ್ಲ ಅಂತ ಗೊತ್ತಿಲ್ಲ. ಇವತ್ತು ನಾವು ಚೆಕ್ ಮಾಡಿದ ಮೇಲೆ ರೈತ ಹೌದು ನನಗೆ ಗೊತ್ತೇ ಆಗಿಲ್ಲ ಅಂತ ಹೇಳಿದ್ರು. ಪಾಪ ಅದ್ರ ನೋವು ಅದಕ್ಕೆ ಮಾತ್ರ ಗೊತ್ತಾಗಿದೆ. ಕೆಚ್ಚಲು ಬಾವು ಆಗಿ ಅದು ಏನು ಅನುಭವಿಸ್ತಾ ಇದೆ ಅಂತ ಅದಕ್ಕೆ ಮಾತ್ರ ಗೊತ್ತು, ನಮ್ಗೆ ಗೊತ್ತೇ ಆಗಲಿಲ್ಲ. ಆದ್ದರಿಂದ ಎಷ್ಟೇ ಅನುಭವ ನಮ್ಮ ರೈತರಿಗಿದ್ರೂ ಕೂಡ ನಮಗೆ ಸಿಂಪ್ಟಮ್ಸ್ ಕಾಣದೇ ಕೆಚ್ಚಲು ಬಾವು ಆಗಿರುತ್ತೆ. ಇದಕ್ಕೆ ಪರಿಹಾರ ನಾವು ಈ ಮಸ್ಟಿಟೈಟ್ ಟೆಸ್ಟ್ ಕಿಟ್ನ ಕೇವಲ 10 ಸೆಕೆಂಡಲ್ಲಿ ನೀವು ಕೆಚ್ಚಲು ಬಾವು ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಬೋದು. ನೀವು ಪ್ರತಿ 15 ದಿನಕ್ಕೊಮ್ಮೆ ಚೆಕ್ ಮಾಡಿದ್ರೆ ಸಾಕು, ನಿಮಗೆ ಕೆಚ್ಚಲು ಬಾವು ಆಗಿದೆ ಇಲ್ಲ ಅಂತ ಬಹಳ ಸುಲಭವಾಗಿ ಗೊತ್ತಾಗುತ್ತೆ. ಒಂದು ವೇಳೆ ಆಗಿದ್ದರೆ ನೀವು ಅದಕ್ಕೆ ಇನಿಷಿಯಲ್ ಸ್ಟೇಜಲ್ಲಿ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಬೋದು ಅದನ್ನು ಕೈಗೊಳ್ಬೋದು. ಒಂದು ವೇಳೆ ನಾವು ಚೆಕ್ಕೇ ಮಾಡಲಿಲ್ಲ ಅಂದರೆ ಕೆಚ್ಚಲು ಬಾವು ಆಗಿ ಕೊನೆ ಹಂತಕ್ಕೆ ತಲುಪಿದ ಮೇಲೆ ನಾವು ತುಂಬ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಕಾಪಾಡಲಿಕ್ಕೆ ಹೋರಾಡಬೇಕಾಗತ್ತೆ. ಹಾಗಾಗಿ ಇಂಥ ಎಲ್ಲ ಸಮಸ್ಯೆಗಳೇ ಬೇಡ, ನನ್ನ ಹಸುಗಳನ್ನು ರಕ್ಷಣೆ ಮಾಡಬೇಕು, ನನ್ನ ಹಸುವಿನ ಕೆಚ್ಚಲು ಬರಬೇಕು, ಒಳ್ಳೆಯ ಹಾಲು ಕೂಡ ನಮಗೆ ಸಿಗಬೇಕು ಅಂದರೆ ನೀವು ಈ ಕೂಡಲೇ ಈ ಕೆಚ್ಚಲು ಬಾವನ್ನು ಪರೀಕ್ಷೆ ಮಾಡಿ. ಅದಕ್ಕೋಸ್ಕರನೇ ಭೂಮಿಪುತ್ರ ಪರಿಚಯಿಸ್ತಾ ಇದೆ CMT ಕಿಟ್, ಅಂದರೆ ಕ್ಯಾಲಿಫೋರ್ನಿಯಾ ಮಸ್ಟಿಟೈಟ್ ಟೆಸ್ಟ್ ಕಿಟ್ ಅಂತ. ಸೊ ಇದನ್ನು ನೀವು ಬಳಕೆ ಮಾಡಿಕೊಂಡು 10 ಸೆಕೆಂಡಲ್ಲಿ ಕೆಚ್ಚಲು ಬಾವು ಆಗಿದೆ ಇಲ್ಲ ನಮ್ಮ ಹಸುಗಂತ ಚೆಕ್ ಮಾಡ್ಬೋದು. ಕ್ಯಾಲಿಫೋರ್ನಿಯಾ ಮಸ್ಟಿಟೈಟ್ ಟೆಸ್ಟ್ ಕಿಟ್ ಅಂತ ಇದು ನಮ್ಮ ಹತ್ರ 1/2 ಲೀಟ್ರು ಇದೆ ಮತ್ತು 1 ಲೀಟ್ರ್ ಕೂಡ ಇದೆ. ಇದು ಕೆಚ್ಚಲು ಬಾವು ಯಾವ ಪ್ರಮಾಣದಲ್ಲಿ ಯಾವ ಕಲರಲ್ಲಿದ್ದರೆ ಆಗಿರುತ್ತೆ ಅನ್ನೋದನ್ನು ಕೂಡ ಈ ಬಾಟ್ಲಲ್ಲಿ ನಿಮ್ಗೆ ತೋರಿಸಿದ್ದಾರೆ. ನೋಡ್ಬೋದು ಬೇರೆ ಬೇರೆ ಕಲರು ಆ ಬಣ್ಣಕ್ಕೆ ಪರಿವರ್ತನೆ ಆದಾಗ ಕೆಚ್ಚಲು ಬಾವು ಯಾವ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದು ಬಹಳ ಸುಲಭವಾಗಿ ಈ ಬಾಟ್ಲಿಂದನೇ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ 1/2 ಲೀಟ್ರು ಅಥವಾ 1 ಲೀಟ್ರ್ ಬಾಟ್ಲ್ ಜೊತೆಗೆ ಈ CMT ಈ ಟೆಸ್ಟ್ ಕಿಟ್ಟನ್ನು ಕೂಡ ನಾವು ಕೊಡ್ತೀವಿ. ನಿಮಗೆ ನೆಕ್ಸ್ಟ್ ಪ್ರಮಾಣದಲ್ಲಿ ಖಾಲಿ ಆದಾಗ ನೆಕ್ಸ್ಟಿಗೆ ನಿಮಗೆ ಇದು ನಿಮ್ಮ ಹತ್ರನೇ ಉಳ್ಕೊಂಡಿರುತ್ತೆ. ನೀವು ಈ ಸೊಲ್ಯೂಷನ್ ಮಾತ್ರ ಬುಕ್ ಮಾಡಿ ತರಿಸ್ಕೋಬೇಕಾಗತ್ತೆ. ಇನ್ನೊಂದು ಏನಪ್ಪ ಅಂದರೆ ಇದು ISO ಸರ್ಟಿಫೈಡ್ ಆಗಿದೆ ಮತ್ತು ಲ್ಯಾಬ್ ಟೆಸ್ಟೆಡ್ ಆಗಿದೆ. GMP ಇದು ಇಂಟರ್ನ್ಯಾಷನಲ್ಗೂ ಕೂಡ ಮಾರ್ಕೆಟಿಂಗ್ ಮಾಡುವಂತಹ ಸರ್ಟಿಫೈಡನ್ನು ಪಡೆದಿದೆ. ಇದರೆಲ್ಲದರ ಜೊತೆಗೆ ವಿಶೇಷ ಏನಪ್ಪ ಅಂದರೆ ಇದು ಮೇಡ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ ಅನ್ನುವಂಥದ್ದು. ನಮ್ಮ ಕಂಪನಿಯ ಹೆಸರು ಬಂದು ಭೂಮಿಪುತ್ರ ಅಂತ. ಯಲಹಂಕ ಟು ದೊಡ್ಡಬಳ್ಳಾಪುರ ಮೇನ್ ರೋಡಲ್ಲಿ ಮಾರಸಂದ್ರ ಅಂತ ಬರುತ್ತೆ, ಇಲ್ಲೇ ನಮ್ಮ ಆಫೀಸ್ ಇರೋದು. ನಿಮಗೇನಾದರೂ ಈ ಸೊಲ್ಯೂಷನ್ ಬೇಕಂದರೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ನೀವು ಬುಕ್ ಮಾಡ್ಕೋಬೋದು. ಇಲ್ಲಾಂದರೆ ನಮ್ಮ ಆಫೀಸಿಗೆ ಬಂದುಬಿಟ್ಟು ನೀವು ಈ ಎಲ್ಲ ಪ್ರಾಡಕ್ಟ್ಗಳನ್ನ ತಗೊಂಡೋಗ್ಬೋದು.